ವಿಧಾನಮಂಡಲ ಅಧಿವೇಶನ ಇಂದಿನಿಂದ ಆರಂಭ ಆಗಿದೆ. ಸಿದ್ದರಾಮಯ್ಯ ವಿಧಾನಮಂಡಲ ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಹೊಸ ಸವಾಲುಗಳು ಎದುರಾಗ್ತಾ ಇದೆ. ಇಂದಿನಿಂದ ನೋಡಿ ವಿಧಾನಮಂಡಲ ಅಧಿವೇಶನ ಆರಂಭ ಆಗಿರುವಂತದ್ದು. ಆದರೆ ವಿಧಾನಮಂಡಲ ಅಧಿವೇಶನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಹೊಸ ಸವಾಲುಗಳು ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ಅಸಮಾಧಾನ ಶಮನವಾಗಿಲ್ಲ. ಹಾಗಾಗಿ ನೋಡಿ ಅವರು ಅಧಿವೇಶನಕ್ಕೆ ಬಂದಿಲ್ಲ. 11 ದಿನಗಳಿಂದ ಮೌನ ವ್ರತದಲ್ಲಿದ್ದಾರೆ ಸಿದ್ದರಾಮಯ್ಯ. ಟಗರು ಸೈಲೆಂಟ್ ಗೇಮ್. ಸಿಎಂ ಡಿಕೆ ಶಿವಕುಮಾರ್ಗೆ ನಡುಕ ಹುಟ್ಟಾಕಿರುವಂಥದ್ದು. ಅಂದ್ರೆ ಸಂಪುಟ ಸರ್ಜರಿ ಆಗುವವರೆಗೂ ಕೂಡ ಸಿದ್ದರಾಮಯ್ಯನವರ ಸಿಟ್ಟು ಶಮನ ಆಗಲ್ವಾ ಅಂತ ಬ್ಯಾಡಗಿ ಶಿವಣ್ಣನವರ ಸೇರ್ಪಡೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಅಧಿವೇಶನ ಮುಗಿದ ಬಳಿಕ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿರುವಂಥದ್ದು. ಏನು ಸರ್ಜರಿ ಆದ್ರೂ ಕೂಡ ಅದು ಅಧಿವೇಶನ ಮುಗಿದ ನಂತರ. ಈ ವಿಚಾರವಾಗಿ ಸಿದ್ದರಾಮಯ್ಯ ಮುನಿಸ್ಕೊಂಡಿದ್ದಾರೆ. ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗೋದೇ ಅನುಮಾನವಾಗಿದೆ. ಸಿದ್ದರಾಮಯ್ಯ ಇಲ್ಲದೆ ಅಧಿವೇಶನವನ್ನ ಹೇಗೆ ನಿಭಾಯಿಸ್ತಾರೆ, ಹೇಗೆ ಹೆದರಿಸ್ತಾರೆ ಇಲ್ಲಿ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ ನೋಡಿ. ಸಿದ್ದರಾಮಯ್ಯ ಗೈರಲ್ಲಿ ವಿಧಾನಮಂಡಲ ಅಧಿವೇಶನ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಹೊಸ ಸವಾಲುಗಳು ಎದುರಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಏನು ಅಸಮಾಧಾನ ಇನ್ನೂ ಕೂಡ ಶಮನವಾಗಿಲ್ವಾ ಅಂತ 11 ದಿನಗಳಿಂದ ಮೌನ ವ್ರತದಲ್ಲಿದ್ದಾರೆ. ಇಲ್ಲಿ ಏನು 11 ದಿನಗಳಿಂದ ಯಾವುದೇ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇಲ್ಲ. ಖಾತೆ ಹಂಚಿಕೆ ವಿಚಾರ ಆಗಿರಬಹುದು, ಸಚಿವ ಸಂಪುಟ ಹಂಚಿಕೆ ವಿಚಾರ, ಈ ಎಲ್ಲ ವಿಚಾರಗಳಲ್ಲಿ ಸಾಕಷ್ಟು ಫೈಟ್ ನಡೀತಾ ಇತ್ತು. ಆದರೆ ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಮಾತನಾಡಿಲ್ಲ, ಮೌನ ಮುರಿದಿಲ್ಲ, ಮೌನ ವ್ರತದಲ್ಲಿದ್ದಾರೆ. ಅದು ಕಾರಣ ಇಷ್ಟೇ, ಬ್ಯಾಡಗಿ ಶಿವಣ್ಣನವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಿತ್ತು, ಅವರಿಗೆ ಸಚಿವ ಸ್ಥಾನವನ್ನು ನೀಡಿಲ್ಲ, ಹಾಗಾಗಿ ಮುನಿಸ್ಕೊಂಡಿದ್ದಾರೆ. ಏನು ಈ ಒಂದು ಸಚಿವ ಸಂಪುಟದಲ್ಲಿ ಸರ್ಜರಿ ಆಗಬೇಕು ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ಏನೇ ಮಾಡೋದಿದ್ರು ಕೂಡ ಅಧಿವೇಶನದ ಬಳಿಕವೇ ಅಂತ ಹೇಳಿರುವಂಥದ್ದು. ಸರ್ಜರಿ ಆಗಬೇಕು ಅಂದರೆ ಅಧಿವೇಶನ ಮುಗಿಬೇಕು, ಅಧಿವೇಶನದ ನಂತರವಾಗಿ ಸಚಿವ ಸಂಪುಟದಲ್ಲಿ ಕೆಲ ಬದಲಾವಣೆಗಳು, ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂತಹ ನಿರೀಕ್ಷೆಗಳಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಮುನಿಸ್ಕೊಂಡಿದ್ದಾರೆ. ಅಧಿವೇಶನಕ್ಕೆ ಸಿದ್ದರಾಮಯ್ಯ ಭಾಗಿಯಾಗೋದೇ ಅನುಮಾನ ಆಗಿದೆ. ಸಿದ್ದರಾಮಯ್ಯ ಇಲ್ಲದೆ ಅಧಿವೇಶನವನ್ನು ಹೇಗೆ ಇಲ್ಲಿ ಡಿಕೆ ಶಿವಕುಮಾರ್ ಹೆದರಿಸ್ತಾರೆ ಅಂತ ಸವಾಲ್ ಮೇಲೆ ಸವಾಲ್ ಎದುರಾಗಿದೆ ಡಿಕೆ ಶಿವಕುಮಾರ್ಗೆ. ಹೇಗೆ ಅದನ್ನೆಲ್ಲ ಎದುರಿಸ್ತಾರೆ ಅನ್ನುವಂಥದ್ದೇ ಇರುವಂಥದ್ದು. ಯಾಕಂದ್ರೆ ವಿಪಕ್ಷಗಳು ಕಾಯ್ತಾ ಇವೆ ಡಿಕೆ ಶಿವಕುಮಾರನ್ನ ಪ್ರಶ್ನೆ ಹಾಕಿ ಗಂಟು ಹಾಕಲು, ಅಂದ್ರೆ ಕಟ್ಟಿ ಹಾಕಲು ಕಾಯ್ತಾ ಇರುವಂಥದ್ದು. ಅದರಲ್ಲೂ JDS ಅಧಿವೇಶನದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವನ್ನ ಇಟ್ಕೊಂಡು ಮಾತನಾಡಲು ಕಾಯ್ತಾ ಇರುವಂಥದ್ದು. ಹಾಗಾಗಿಯೇ ಸವಾಲ್ ಮೇಲೆ ಸವಾಲ್ ಡಿಕೆ ಸರ್ಕಾರಕ್ಕೆ. ಬಿಡದಿ ಟೌನ್ಶಿಪ್ ವಿಚಾರ ಆಗಿರಬಹುದು, ಪ್ರತಿಯೊಂದು ವಿಚಾರಗಳನ್ನು ಇಟ್ಟುಕೊಂಡು ಇಲ್ಲಿ ಕಾಯ್ತಾ ಇರುವಂಥದ್ದು ಸರ್ಕಾರವನ್ನ ಕಟ್ಟಿ ಹಾಕಲು. ಅದರಲ್ಲಿ ಸಿದ್ದರಾಮಯ್ಯ ಗೈರಾಗ್ತಾ ಇದ್ದಾರೆ. ವಿಧಾನಮಂಡಲ ಅಧಿವೇಶನಕ್ಕೆ ಭಾಗಿಯಾಗೋದೇ ಅನುಮಾನ. ಅಂದರೆ ಏನು ಅಧಿವೇಶನ ನಡೆಯುತ್ತೆ, ಅಧಿವೇಶನದಲ್ಲಿ ಭಾಗಿಯಾಗೋದೇ ಡೌಟ್. ಇವತ್ತು ಆರಂಭ ಆಗಿದೆ. ಆದರೆ ಇವತ್ತು ಕೂಡ ಸಿದ್ದರಾಮಯ್ಯನವರು ಬಂದಿಲ್ಲ. ಅಂದರೆ ಯಾವೊಂದು ವಿಚಾರಗಳಿಗೂ ಮಾತನಾಡಿಲ್ಲ ಸಿದ್ದರಾಮಯ್ಯ, ಮೌನ ವಹಿಸ್ಕೊಂಡಿದ್ದಾರೆ. ಖಾತೆ ಹಂಚಿಕೆ ವಿಚಾರವಾಗೂ ಕೂಡ ಮೌನ ವಹಿಸಿರುವಂಥದ್ದು. ಇನ್ನು ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ರು ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ, ಪಕ್ಷ ಬಿಟ್ಟು ಹೋಗ್ತೀನಿ ಅಂತೇಳಿ ಏನೆಲ್ಲ ಹೇಳಿದ್ರು ಕೂಡ ಯಾವುದಕ್ಕೂ ಕೂಡ ಮಾತನಾಡಿಲ್ಲ ಸಿದ್ದರಾಮಯ್ಯ, ಮೌನ ವಹಿಸ್ಬಿಟ್ಟಿದ್ದಾರೆ ನೋಡಿ. ಈಗ ಅಧಿವೇಶನ ಆರಂಭ ಆಗಿದೆ. ಇಂದಿನಿಂದ ಅಧಿವೇಶನಕ್ಕೂ ಕೂಡ ಸಿದ್ದರಾಮಯ್ಯ ಗೈರಾಗಿರುವಂಥದ್ದು. ಎಲ್ಲವನ್ನ ಈಗ ಡಿಕೆ ಶಿವಕುಮಾರ್ ನಿಭಾಯಿಸಬೇಕಾಗಿದೆ. ಅಧಿವೇಶನದಲ್ಲಿ ವಿಪಕ್ಷ ಕೇಳುವಂತಹ ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಉತ್ತರವನ್ನು ನೀಡಬೇಕಿದೆ. ಬಿಡದಿ ಟೌನ್ಶಿಪ್ ಇಂದ ಹಿಡಿದು ಒಂದೊಂದಾಗಿ ಪ್ರತಿಯೊಂದು ವಿಚಾರಗಳನ್ನು ಕೇಳುವಂಥದ್ದು. ಅಂದರೆ ಗ್ಯಾರಂಟಿ ಯೋಜನೆಗಳ ವಿಚಾರ ಆಗಿರಬಹುದು, ಎಲ್ಲವನ್ನ SIR ವಿಚಾರ ಆಗಿರಬಹುದು, ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡುವಂಥದ್ದಿದೆ ಅಧಿವೇಶನದಲ್ಲಿ. ಇದನ್ನು ಡಿಕೆ ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು ಈಗ. ಯಾಕಂದರೆ CM ಆದ ನಂತರವಾಗಿ ಮೊದಲ ಅಧಿವೇಶನ ಇದು ಡಿಕೆ ಶಿವಕುಮಾರ್ ಅವರಿಗೆ, ಮೊದಲ ಅಧಿವೇಶನ. ಸೊ ಇದನ್ನು ಹೇಗೆ ನಿಭಾಯಿಸ್ತಾರೆ? ಇದರಲ್ಲಿ ಸಿದ್ದರಾಮಯ್ಯನವರಿಲ್ಲ, ಬಹಳಷ್ಟು ಅನುಭವಿ ಆಗಿರುವಂತಹ ಸಿದ್ದರಾಮಯ್ಯನವರು ಇಲ್ಲ ಇಲ್ಲಿ, ಗೈರಾಗಿರುವಂಥದ್ದು ಅಧಿವೇಶನಕ್ಕೆ. ಹಾಗಾಗಿಯೇ ಡಿಕೆ ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೆ ಇದನ್ನ ಅಂತ.